ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಡಿಜಿಟಲ್ ಅರೆಸ್ಟ್ ಒಂದು ರೀತಿ ನಿಮ್ಮನ್ನ ಬೆದರಿಸಿ ಹಣ ಪೀಕುವಂಥ ಒಂದು ಸ್ಕ್ಯಾಮ್. ಯಾರೇ ಆಗಲಿ, ನಿಮ್ಮ ಫ್ಯಾಮಿಲಿಯವರು, ನಿಮ್ಮ ಮಗ ಮಗಳು, ಅಣ್ಣ ತಂಗಿ ಯಾರೇ ಆಗಲಿ ಅರೆಸ್ಟ್ ಆಗ್ತಾರೆ ಅಂದರೆ ಒಂದು ಕ್ಷಣ ದಿಗಿಲು ಬಡಿಯೋದ್ರಲ್ಲಿ ಡೌಟೇ ಇಲ್ಲ. ಆದರೆ ಇದೇ ಸೈಬರ್ ವಂಚಕರ ಪಾಲಿಗೆ ಒಂದು ಬಿಗ್ಗೆಸ್ಟ್ ಸ್ಕ್ಯಾಮ್ ಐಡಿಯಾ ಆಗಿದೆ. ನಿಮಗೆ ಒಂದು ಕರೆ ಬರುತ್ತೆ, ನೀವು ಅಥವಾ ನಿಮ್ಮ ಫ್ಯಾಮಿಲಿಯ ಸದಸ್ಯರು ಕಸ್ಟಮ್ ಫ್ರಾಡ್ನಲ್ಲಿ ಅಥವಾ ಟ್ಯಾಕ್ಸ್ ಫ್ರಾಡ್ನಲ್ಲಿ ಸಿಕ್ಕಿಬಿದ್ದಿದ್ದೀರಾ, ನಾವು ಕಸ್ಟಮ್ಸ್ ಅಧಿಕಾರಿಗಳು ಇಲ್ಲ ಪೊಲೀಸ್ ಅಧಿಕಾರಿಗಳು ಅಂತ ಹೇಳಿಕೊಂಡು ಅವ್ರು ಕಾಲ್ ಮಾಡ್ತಾರೆ. ಇಷ್ಟು ದುಡ್ಡು ಕೊಡಿ, ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ದುಡ್ಡು ಪೀಕ್ತಾರೆ. ಇದನ್ನೇ ಡಿಜಿಟಲ್ ಅರೆಸ್ಟ್ ಅಂತ ಸೈಬರ್ ಸ್ಕ್ಯಾಮ್ನ ಭಾಷೆಯಲ್ಲಿ ಕರೀತಾರೆ. ಹಾಗಾದರೆ ಇದರಿಂದ ಸೇಫ್ ಆಗಬೇಕು ಅಂದರೆ ನೀವು ಇದನ್ನು ಮಾಡಿ. ಮೊದಲನೇದಾಗಿ, ಯಾವ ಅಧಿಕಾರಿ ಕೂಡ ನಿಮಗೆ ಆನ್ಲೈನ್ನಲ್ಲಿ ಆಗಲಿ ಅಥವಾ ವಿಡಿಯೋ ಕಾಲ್ನಲ್ಲಾಗಲಿ ವಿಚಾರಣೆ ಮಾಡೋದಿಲ್ಲ. ಈ ರೀತಿ ಬಂದಂತಹ ಕರೆಗಳಿಂದ ಬೆಚ್ಚಿ ಬೀಳಬೇಡಿ. ನೀವು ಯಾವುದೇ ಖಾಸಗಿ ಮಾಹಿತಿಯನ್ನು ಇದರಿಂದಾಗಿ ಹಂಚಿಕೊಳ್ಬೇಡಿ. ಇಂಥ ಕರೆಗಳು ಬಂದಾಗ ನೀವು ತಕ್ಷಣ ಅವುಗಳನ್ನ ರಿಪೋರ್ಟ್ ಮಾಡಬೇಕು. ನೀವು www.cybercrime.gov.in ಈ ವೆಬ್ಸೈಟ್ನ ವಿಸಿಟ್ ಮಾಡಿ, ಜೊತೆಗೆ ಅಲ್ಲಿ ರಿಪೋರ್ಟ್ ಮಾಡಬಹುದು. ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಈ ರೀತಿ ಡಿಜಿಟಲ್ ಅರೆಸ್ಟ್ ಪ್ರಕ್ರಿಯೆನೇ ಇಲ್ಲ. ಹಾಗಾದರೆ ನೀವು ಇಂಥ ಕರೆಗಳು ಬಂದಾಗ ಏನು ಮಾಡಬಾರ್ದು? ನೀವು ಮೊದಲನೇದಾಗಿ ಭಯಭೀತರಾಗಬಾರ್ದು. ಆರಾಮಾಗಿತ್ಕೊಂಡು ಅದನ್ನು ಫೇಸ್ ಮಾಡಿ, ಜೊತೆಗೆ ಸ್ಕ್ಯಾಮ್ಗೆ ಒಳಗಾಗಬೇಡಿ. ವಿಡಿಯೋ ಕಾಲ್ನಲ್ಲಿ ನಿಮಗೆ ಒತ್ತಡ ಹಾಕಿದ್ರು ಅಂತ ದುಡ್ಡನ್ನು ಕಳಿಸೋಕೆ ಹೋಗಬೇಡಿ. ಅನುಮಾನಾಸ್ಪದ ಕರೆಗಳಲ್ಲಿ ದೀರ್ಘ ಸಮಯ ಇದ್ಕೊಂಡು ಅವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಕೊಂಡು ಅವ್ರು ಹಾಕೋ ಒಂದೊಂದು ಟ್ರ್ಯಾಪ್ಗೂ ಕೂಡ ಬಲಿಯಾಗಬೇಡಿ. ಆದಷ್ಟು ಬೇಗ ಆ ಕಾಲ್ನ ಕಟ್ ಮಾಡಿ. ಯಾವುದೇ ಸರ್ಕಾರಿ ಅಧಿಕಾರಿ ಅಂತ ಹೇಳ್ಕೊಂಡು ಕರೆ ಮಾಡಿದ್ರೆ ಅದನ್ನು ಮೊದಲನೇದಾಗಿ ನೆಗ್ಲೆಕ್ಟ್ ಮಾಡಿ.